ಆಗಿಲ್ಲ ಸರಿಯ. ಒಳ್ಳೆ ರೋಡ್ ಮಾಡಿದ್ದಾರೆ, ರೋಡ್ ಬಗ್ಗೆ ಏನು ಇದಿಲ್ಲ. ಆದರೆ ಇದು ಈಗ ಕಾರವಾರ ನಗರ ಸ್ಥಳೀಯ ಆಡಳಿತದವ್ರಿಗೂ ಗೊತ್ತಿಲ್ಲ, ಜಿಲ್ಲಾಡಳಿತಕ್ಕೂ ಗೊತ್ತಿಲ್ಲ, ಇವನ್ PWD ಗೊತ್ತಿಲ್ಲ, ನಗರಸಭೆಯವ್ರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದೆಯಾ ಯಾರೋ ಬಿಜಾಪುರ ಸೈಡ್ನವರು ಬಂದು ಈಗ ಇಲ್ಲಿ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರ ಹತ್ರ ಈಗ ವರ್ಕ್ ಆರ್ಡ್ರ್ ಕೇಳಿದ್ರೆ ವರ್ಕ್ ಆರ್ಡ್ರು ಇಲ್ಲ. ನಮಗೆ ಇದರ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇವರೀಗ 2 ರಿಂದ 3 ಇಂಚ್ ಹಾಕ್ತಾ ಇದ್ದಾರೆ. ಒಂದೇ ಮಳೆಗಾಲದಲ್ಲಿ ಕಿತ್ತೋಗ್ತದೆ. ಮತ್ತೆ ಅದು ಸೇಮ್ ಗಡ 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 ಮಾಡ್ತೇ ಹೋಗೋದೆಯಾ ಬಿಟ್ಟರೆ ಮತ್ತೆ ಏನೂ ನಮಗೆ ಲಾಭ ಇಲ್ಲ ಇದ್ರ ಮೇಲೆ. ನಮಗೆ ಡಾಂಬರ್ ಬೇಡ. ಮತ್ತು ಅವ್ರು ಯಾರು ಬಂದಾರೆ ಅವರಿಗೆ ಕರೆಕ್ಟಾಗಿ ಎನ್ಕ್ವೈರಿ ಆಗಿ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ಸರ್ಕಾರಿ ಹಣ, ಇದು ಸರ್ಕಾರಿ ಹಣ, ಜನರ ಹಣ. ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲಾದರೂ ಎಷ್ಟೋ ಕಡೆಗೆ ರೋಡ್ ಇಲ್ಲ ರಾಜ್ಯದಲ್ಲಿ, ಅದನ್ನು ಮಾಡಿ. ಅದನ್ನು ಬಿಟ್ಟು ರೋಡ್ ಮಾಡಿದ್ದು 1 ವರ್ಷವೂ ಆಗಲಿಲ್ಲ, ಇನ್ನು 6 ತಿಂಗಳು ಸರಿ ಆಗಲಿಲ್ಲ. ಅದರ ಮೇಲೆ ಹೊಸದಾಗಿ ನೀವು ಇದಾಗ್ತಾ ಬಂದಿರಿ, ಏನು ಸಿಮೆಂಟ್ ಮೇಲೆ ಡಾಂಬರ್ ಹಾಕ್ತೀರಿ, ಅದು ಕೊಳ್ಳುವುದಿಲ್ಲ. ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಫುಲ್ ಎನ್ಕ್ವೈರಿ ಆಗಬೇಕು. ಮತ್ತು ಅವ್ರು ಯಾರು ಕಾಂಟ್ರಾಕ್ಟ್ರ್, ಯಾರು ಏನು ಆರ್ಡ್ರ್ ಮಾಡಿದವ್ರು, ಯಾರು ಇಶ್ಯೂ ಮಾಡಿದವ್ರು, ಅವರಿಗೂ ಶಿಕ್ಷೆ ಆಗಬೇಕು. ನೀವು ಯಾವ ಇಲಾಖೆಯಿಂದ ಇದ್ದೀರಿ ಹೇಳಿ? ಹೌದು, ಯಾವ ಇಲಾಖೆ, ಯಾವ ಕಾಂಟ್ರಾಕ್ಟ್ರು, ಯಾವ ಇಲಾಖೆಯಿಂದ? KCP ಇಂದ. ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್. ಈ ಕಾಂಕ್ರೀಟ್ ರೋಡ್ ಮೇಲೆ ಡಾಂಬರ್ ಹಾಕ್ತಾರೆ. ಹಾಕಿದ್ದು 1 ವರ್ಷ ಹಾಳಾಗಲಿಲ್ಲ ಇನ್ನೂ. ಇದು ಸಿಮೆಂಟ್ ರೋಡ್ ಆಗಿ 1 ವರ್ಷನೂ ಆಗಲಿಲ್ಲ. ಅಷ್ಟೊಳಗೆ ನೀವು ಹಾಕ್ತಾ ಇದ್ದೀರಿ. ವರ್ಕ್ ಆರ್ಡ್ರ್ ಫಸ್ಟ್ ತೋರಿಸಿ, ಯಾರು ಕೊಟ್ಟವರು ಹೇಳಿ ನೋಡು. ಯಾವಾಗ ಕಳಿಸು, ತಗೊಂಡು ಬರೋದಲ್ಲ, ಬರ್ತಾ ಯಾರಿಗೆ ಆಗಿದೆ ಅಂತ ಬರ್ತದಲ್ಲ. ಜನ ಒಟ್ಟಾಗ ನೀವು ಎಲ್ಲರೂ ಇದು ಮಾಡಿ ಅಂತ ಮಾಡ್ತೀವಿ. ಈಗ ಹೋದ ವರ್ಷ ಮಾಡಿದ್ರೆ ಅಷ್ಟೇ ಇದು. ಸರ್, ನಿಮ್ಗೆ ಸಂಬಳ ಯಾರು ಕೊಡ್ತಾರೆ? ಕಂಪ್ನಿ ಯಾವುದು? SS ಆಲೂರು. ಪ್ರೈವೇಟ್ ಅದು? ಎಲ್ಲಿ? ಹೆಡ್ ಆಫೀಸಲ್ಲಿ ಬಿಜಾಪುರ.